ಬನ್ನಿ, ಈ ಟ್ರೆಕ್ಕಿಂಗ್ ಬಗ್ಗೆ ಈ ತಂಡದ ಸದಸ್ಯರು ಏನು ಹೇಳ್ತಾರೆ ಕೇಳೋಣ. ಬೇಸಿಕ್ ಐಡಿಯಾ ಬಂದ್ಬಿಟ್ಟು ನಾವು ಗಾಡಿಗಳನ್ನ ರೋಡ್ ಮೇಲೆ ಓಡಿಸದೆ ಆಫ್ ದ ರೋಡ್ ಓಡಿಸೋದಕ್ಕೆ ಅಂದ್ಬಿಟ್ಟು ಈ ಗ್ಯಾಂಗ್ ಇರೋದು. ಇಲ್ಲಿ ನಮ್ಮದು ಪ್ರೈಮರಿ ಕನ್ಸರ್ನ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಸೇಫ್ಟಿ. ನಾವೆಲ್ಲೇ ಹೋದ್ರೂ ನಮ್ಮ ಜೊತೆ ಮಾಡ್ರೇಟರ್ಸ್ ಇರ್ತಾರೆ, ಅವರು ನಮ್ಮ ಸುರಕ್ಷತೆನೇ ಕಾಪಾಡ್ತಾರೆ. ಯಾವಾಗಲೂ ನಮ್ಮ ಸುರಕ್ಷತೆನೇ ಮೇಯ್ನು ಎಲ್ಲದಕ್ಕೂ. ಆಮೇಲೆ ನಾವು ಎಲ್ಲ ಬೆಂಗಳೂರಿಂದ ಬೇರೆ ಬೇರೆ ಥರ ಉದ್ಯೋಗ ಎಲ್ಲ ಮಾಡ್ಕೊಂಡಿದ್ದೀವಿ. ಮನಿ ಸಾಹಸದ ಬಗ್ಗೆ ಹಾಗೆ ಟ್ರೆಕ್ಕಿಂಗ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ನಾಗರಾಜ್ ಅವರಿಂದ. ನಾಗರಾಜ್, ಈ ತಂಡ ಈ ರೀತಿ ಒಂದು ಸಾಹಸಗಳನ್ನ ಯಾಕೆ ಕೈಗೊಳ್ಳುತ್ತಂತೆ? ಸೊ ಏನು ಇವರ ಮುಖ್ಯ ಉದ್ದೇಶ, ಏನನ್ನ ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ ಇವರು? ರೆಹಮಾನ್, ಏನಂತಂದ್ರೆ ನಾವು ಒಂದು ಕಾಲ್ನಡಿಗೆಯಲ್ಲಿ ಒಂದು ಬೆಟ್ಟಗುಡ್ಡಗಳನ್ನ ಹತ್ತೋದೇ ಕಷ್ಟ. ಇಲ್ಲಿ ಕೆಲವರು ಈ ರಾಕ್ಲಿಂಗ್ ಮತ್ತೆ ಟ್ರೆಕ್ಕಿಂಗ್ ಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಂದು ಹಗ್ಗ ಕಟ್ಕೊಂಡು ದೊಡ್ಡ ದೊಡ್ಡ ಬೆಟ್ಟಗಳನ್ನ ಹತ್ತಾರೆ. ಆದ್ರೆ ಈ ಬೆಂಗಳೂರಿನ ಒಂದು ಜಿಪ್ ಥ್ರಿಲ್ಸ್ ಅನ್ನೋ ಒಂದು ಗ್ರೂಪ್ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಸುಮಾರು 4-5 ವರ್ಷಗಳಿಂದ ಜನ ಓಡಾಡೋ ಆಗದಂತ ಒಂದು ಸ್ಥಳಗಳಲ್ಲಿ ಈ ಜಿಪ್ ಡ್ರೈವ್ ಮಾಡ್ತಾ ಬಂದಿದ್ದಾರೆ. ತುಂಬಾ ಸ್ಲೋಪ್ ಆಗಿರುವಂತ ಬೆಟ್ಟಗಳನ್ನ ಹತ್ತೋದು, 5-6 ಅಡಿ ಆಳವಾಗಿರುವಂತ ನದಿಗಳಲ್ಲಿ ಜೀಪ್ ಮುಳುಗೋ ತನಕ ಕೂಡ ಡ್ರೈವ್ ಮಾಡ್ಕೊಂಡು ಹೋಗೋದು, ಮತ್ತೆ ತುಂಬಾ ಬದಿ ಇರುವಂತ ಒಂದು ಸ್ಥಳಗಳಲ್ಲಿ ಡ್ರೈವ್ ಮಾಡೋದು. ಒಟ್ಟಿನಲ್ಲಿ ಒಂದು ಸಾಧ್ಯ ಆಗದೆ ಇರುವಂತದ್ದನ್ನ ಒಂದು ಸಾಧ್ಯ ಮಾಡ್ಬೇಕು ಅನ್ನೋದು ಈ ಜೀಪ್ ಥ್ರಿಲ್ಸ್ ಗ್ರೂಪ್ ನ ಒಂದು ಛಲ ಆಗಿದೆ ಅಂತ ಹೇಳ್ಬೋದು. ಇವರು ಸಾಹಸ ಮಾಡುವಂತ ಸಮಯದಲ್ಲಿ ವಾಹನ ಏನಾದ್ರು ಕೈ ಕೊಟ್ರೆ ಸ್ವತಃ ಇವರೇ ರೆಡಿ ಮಾಡ್ಕೋತಾರೆ. ಒಂದು ಅಪಘಾತ ಸಂಭವಿಸಿದಂತೆ ಒಂದು ಎಚ್ಚರ ವಹಿಸ್ತಾರೆ. ಎಂತಹ ಡಿಫಿಕಲ್ಟ್ ಬೆಟ್ಟ ಆದ್ರೂ ಕೂಡ ಹತ್ತುತ್ತೇವೆ ಅನ್ನೋದು ಈ ಗ್ರೂಪ್ ಥ್ರಿಲ್ಸ್ ನ ಒಂದು ಸೀನಿಯರ್ ದ್ವಾರಕನಾಥ್ ಅವರ ಅಭಿಪ್ರಾಯ ಆಗಿದೆ. ಜೊತೆಗೆ ಈ ಜೀಪ್ ಗಳು ಓಲ್ಡ್ ಇಸ್ ಗೋಲ್ಡ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವರ ಬಳಿ 40ಕ್ಕೂ ಹೆಚ್ಚು ಜೀಪ್ ಮತ್ತೆ ಜಿಪ್ಸಿಗಳಿವೆ. ಇವುಗಳೆಲ್ಲ ಒಂದು 1950ನೇ ಇಸ್ವಿಯದ್ದಾಗಿದೆ. ಅವುಗಳೆಲ್ಲವೂ ಕೂಡ ಇವರು ಜೋಪಾನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಈ ಜೀಪ್ ಗಳ ಕ್ವಾಲಿಟಿ ತಿಳಿಸೋದ್ರ ಜೊತೆಗೆ ಆ 4 ಚಕ್ರಗಳ ಎಷ್ಟು ಪವರ್ ಇದೆ ಅಂತ, ಮತ್ತೆ ಅದಕ್ಕೆ ಆ ಒಂದು ಚಕ್ರಗಳಿಗೆ ಒಂದು ನ್ಯಾಯ ದೊರಕಿಸಿಕೊಡಲು ನಾವು ಒಂದು ಹೊರಟಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಈ ತಂಡದ ಒಂದು ಸದಸ್ಯರು ವಿವಿಧ ನೌಕರಿಯಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ತಮ್ಮ ಒಂದು ಖುಷಿಗಾಗಿ ಈ ವೀಕೆಂಡ್ ನಲ್ಲಿ ಒಂದು ಸಾಹಸಗಳನ್ನ ಮಾಡ್ತಾರೆ ಅಂತ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಇವರ ಒಂದು ತಂಡದಲ್ಲಿ ಒಂದು 180 ಜನ ಮೆಂಬರ್ಸ್ ಗಳು ಇದುವರೆಗೆ ಇದ್ದಾರೆ. ಇವರ ಒಂದು ಸಾಹಸ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳು, ಯುವತಿಯರು ಕೂಡ ಭಾಗವಹಿಸ್ತಾರೆ. ಇವರ ಸಾಹಸಿ ತಂಡಗಳು ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಪುಣೆ, ನಾರ್ತ್ ಇಂಡಿಯಾ, ಕೇರಳಗಳಲ್ಲೂ ಸಹ ಇವೆ. ಮತ್ತೆ ಇವರು ಮಾಡುವಂತ ಒಂದು ಸಾಹಸ ನೋಡುಗರಿಗೆ ಒಂದು ರೋಮಾಂಚನ ಉಂಟು ಮಾಡಿದ್ರೆ ನಮಗೆ ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ತಾರೆ. ಇವರು ಹೆಚ್ಚು ಒಂದು ಬೆಟ್ಟ ಗುಡ್ಡಗಳನ್ನ ಆಯ್ಕೆ ಮಾಡಿಕೊಂಡು ಈ ಕನಕಪುರ, ಮುತ್ತತ್ತಿ, ಸೋಲಿಗೆರೆ ಬೆಟ್ಟ, ಮತ್ತೆ ಹೊಸಕೋಟೆ, ಸಕಲೇಶ್ಪುರ, ಮತ್ತೆ ರಾಮನಗರದ ಈ ರಾಮದೇವರ ಬೆಟ್ಟ, ಮತ್ತೆ ಬೆಂಗಳೂರಿನ ಮುತ್ತಾಲಮಡು ಸ್ಥಳಗಳಲ್ಲೂ ಕೂಡ ಇವರು ತಮ್ಮ ಸಾಹಸ ಮೆರೆದಿದ್ದಾರೆ. ವಿಶೇಷವಾಗಿ ಇವರು ವಾಹನಗಳಿಗೆ ಒಂದು ಬಳಸುವಂತ ಟೈರ್ಗಳು ಆಲ್ ಟೆರೈನ್ ಎಂಬ ಒಂದು ಹೆಸರಿನವು. ಈ ಬೆಟ್ಟಗಳನ್ನ ಹತ್ತಲು ಅವು ತುಂಬಾನೇ ಒಂದು ಗ್ರಿಪ್ ಕೊಡುತ್ತೆ, ಮತ್ತೆ ಒಂದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ಸಿನಿಮಾಗಳಲ್ಲಿ ನಾವೇನು ಒಂದು ಸಿನಿಮಾಗೋಸ್ಕರ ಒಂದು ಪ್ರೇಕ್ಷಕರ ಮನರಂಜನೆಗಾಗಿ ಒಂದು ಸಾಹಸಗಳನ್ನ ಮಾಡ್ತಾರೆ. ಆದ್ರೆ ಈ ಜೀಪ್ ಥ್ರಿಲ್ ತಂಡ ಒಂದು ತಮ್ಮ ಮನ ಖುಷಿಗಾಗಿ ಮಾಡೋದಲ್ಲದೆ ಒಂದು ನಾಗರಾಜ್, ಧನ್ಯವಾದ ತಮ್ಮ ಈ ಎಲ್ಲ ಮಾಹಿತಿಗಾಗಿ. ಈಗ ಈ ಒಂದು ತಂಡದ ಮುಖ್ಯಸ್ಥರಾಗಿರುವಂತಹ ದ್ವಾರಕನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ದ್ವಾರಕನಾಥ್ ಅವರೇ, ಈ ತಂಡ ಒಂದು ರಚನೆಯನ್ನ ನೀವು ಮಾಡಿದ್ರೆ ಯಾವಾಗ ಈ ಸಂಘ ಕಟ್ಟಿದ್ದು, ಏನಕ್ಕೋಸ್ಕರ, ಏನು ಉದ್ದೇಶ, ಏನು ನಿಮ್ಮ ಮುಖ್ಯದ್ದು? ಇದರ ಉದ್ದೇಶ, ನಮಸ್ಕಾರ, ನನ್ನ ಹೆಸರು ನಮಸ್ತೆ ದ್ವಾರಕನಾಥ್, ಹೇಳಿ. ಈ ತಂಡದ ಉದ್ದೇಶ ಹವ್ಯಾಸ, ಒಂದು ರೀತಿ ಹವ್ಯಾಸ ಇದು. ಓಕೆ. ನಮ್ಮಲ್ಲಿ ಚಕ್ರಕ್ಕೂ ಶಕ್ತಿ ಇರುವಂತ ವೆಹಿಕಲ್ ಗಳಿದಾವೆ. ಅಂದ್ರೆ ಈ ಜೀಪ್, ಜಿಪ್ಸಿ, ಸಫಾರಿಯಲ್ಲಿ ಎರಡು ರೀತಿ ಬರುತ್ತೆ, 4 ವೀಲರ್, 2 ವೀಲರ್ ಅಂತ. ನಾವು 4 ವೀಲರ್ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, 4 ವೀಲ್ ಡ್ರೈವ್ ಬಗ್ಗೆ. ಸೊ ಈ ಒಳ್ಳೆ ಶಕ್ತಿ ಇದೆ. ಎಂತ ಇದ್ರು ನಾವು ಹತ್ತಬಹುದು, ಇಳಿಬಹುದು, ಮತ್ತೆ ನೀರಿನಲ್ಲಿ ಹೋಗ್ಬೋದು, ಕೊಚ್ಚೆಯಲ್ಲಿ ತುಂಬಾ ಆಳವಾದ ಪ್ರದೇಶಗಳಲ್ಲಿ ಕೂಡ ನಾವು ಹೋಗ್ಬೋದು. ಸೊ ನಾವು ಮಾಡುವ ಇದು ಈ ಹವ್ಯಾಸ ಉದ್ದೇಶ ಏನಂತಂದ್ರೆ, ಓಕೆ, ಈ ವೆಹಿಕಲ್ ಗಳಿಗೆ ಶಕ್ತಿ ಇರೋದನ್ನ ನಾವು ಯೂಸ್ ಮಾಡ್ಬೇಕು. ಮತ್ತೆ ನಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಓಕೆ, ಜೊತೆಗೆ ನಾವು ಎಲ್ಲಿ ಹೋದ್ರು ಕೂಡ ಥಿಂಗ್ಸ್ ತಗೊಂಡೋಗಿರ್ತೀವಿ. ಅಲ್ಲಿ ಎಲ್ಲಿ ಲಿಂಕ್ಸ್ ನ ಹಾಕ್ಬೋದು ಅಲ್ಲಿ ಹಾಕ್ತಿವಿ. ಪರಿಸರ ಬಗ್ಗೆ ನಮ್ಗೆ ಸ್ವಲ್ಪ ಕಾಳಜಿ ಇದೆ. ಈ ಬೆಟ್ಟಗಳ ಹಿಂದೆ ಇನ್ನೊಂದು ಟ್ರೈಲ್ ಇದೆ. ಅಂದ್ರೆ ಓಕೆ, ಇಂಥ ಒಂದು ಸಾಹಸಗಳನ್ನ ನೀವು ಮಾಡ್ತಾ ಇರ್ತೀರಾ. ಧನ್ಯವಾದ ದ್ವಾರಕನಾಥ್ ಅವರೇ, ತಾವು ನಮಸ್ತೆ ಮಾತನಾಡಿದ್ರೆ. ಇದು ತಂಡದ ಮುಖ್ಯಸ್ಥ ದ್ವಾರಕನಾಥ್ ಅವರ ಒಂದು ಮಾತು. ಒಟ್ಟಾರೆ ಅವರು ಹೇಳೋ ಪ್ರಕಾರ ನಮ್ಮಲ್ಲಿ ಸಾಕಷ್ಟು ಒಂದು ಶಕ್ತಿಶಾಲಿಯಾದಂತಹ ಒಂದು ಜೀಪ್ಗಳಿರುತ್ತೆ. ಸೊ ಅದರಲ್ಲಿ ನಾವು ಹವ್ಯಾಸಕ್ಕೋಸ್ಕರ ಈ ರೀತಿ ಒಂದು ಟ್ರೆಕ್ಕಿಂಗ್ನ ಹಮ್ಮಿಕೊಳ್ತೀವಿ ಅನ್ನೋ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ.
ಒಟ್ಟಾರೆ ಹಗ್ಗ ಕಟ್ಕೊಂಡು ಬೆಟ್ಟ ಗುಡ್ಡಗಳನ್ನ ಹತ್ತೋ ಸಾಹಸಿಗರ ನಡುವೆ ಇಂತಹ ಸಾಹಸಿಗರನ್ನ ನೋಡಿದ್ರೆ ಇವರ ಈ ಸಾಹಸಕ್ಕೆ ನಾವು ಮೆಚ್ಚಲೇಬೇಕು ಅಂತ ಹೇಳ್ತಾ ಈ ಒಂದು ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.